ಮೊದಲು ಹೇಳಿದ್ದೀನಿ ಆನ್ಲೈನ್ ಸೇಲ್ ಮಾಡೋದಕ್ಕೆ ನಾವು ಆಫ್ಲೈನು ಆನ್ಲೈನ್ ಎರಡು ಕೂಡ ಯೂಸ್ ಮಾಡ್ಬೋದು. ನಾನು ಇಲ್ಲೊಂದು ನಿಮಗೆ ಪ್ರೈಸ್ ಲಿಸ್ಟ್ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ನೀವು ನಾನು ಇತ್ತೀಚೆಗೆ ಸ್ಟಾರ್ಟ್ ಮಾಡಿದ್ರೆ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಅದು ಸುಮಾರು ಜನರಿಗೆ ನನ್ನ ವೀಡಿಯೋಸ್ಗಳು ಇಷ್ಟ ಆಗ್ತಾಯಿದೆ ಅಂತ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋದಲ್ಲಿ ನಾನು ಮೇನ್ ಅಂತಂದರೆ ಸುಮಾರು ಒಂದು ಟಾಪಿಕನ್ನು ಕವರ್ ಮಾಡ್ತಾ ಇದ್ದೀನಿ. ಮೇನ್ ಮುಖ್ಯವಾಗಿ ಅದರಲ್ಲಿ ಮ್ಯಾನಿಕ್ವಿನ್ ಕೂಡ ಲಾಸ್ಟ್ ಟೈಮ್ ಒಂದು ಶಾರ್ಟ್ ವಿಡಿಯೋ ಹಾಕಿದ್ದೆ, ನೀವೆಲ್ಲರೂ ನೋಡಿರ್ಬೋದು ಅನ್ಕೋತೀನಿ. ಶಾರ್ಟ್ ವಿಡಿಯೋದಲ್ಲಿ ಮ್ಯಾನಿಕ್ವಿನ್ನ ನಾನು ಅನ್ಬಾಕ್ಸಿಂಗ್ ಮಾಡಿದ್ದೆ. ಆ್ಯಕ್ಚುಲಿ ಅದನ್ನು ನಾನು ಆನ್ಲೈನ್ ತರಿಸಿಲ್ಲ, ಅದನ್ನು ಆಫ್ಲೈನೇ ತರಿಸಿರುವಂಥದ್ದು. ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಹೇಳ್ತಾ ಇದ್ದೀನಿ. ಆ್ಯಂಡ್ ಪ್ಲಸ್ ಇಲ್ಲಿ ನಾನು ಆಫ್ಲೈನ್ ಒಂದು ಬಿಸ್ನೆಸ್ಗೋಸ್ಕರ ಏನೇನು ಮಾಡ್ತಾ ಇದ್ದೀನಿ ಅಂತ ನಿಮಗೆ ಹಾಗೆ ಒಂದು ಐಡಿಯಾ ಕೊಡ್ತಾ ಇದ್ದೀನಿ. ನಿಮಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂತಂದರೆ ಡೀಟೇಲ್ ಆಗಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಓಕೆನಾ? ಸೊ ಮೇನ್ ಮುಖ್ಯವಾಗಿ ಮ್ಯಾನಿಕ್ವಿನ್ನ ನಾನು ತೊಗೊಂಡಿರೋದು ಆಫ್ಲೈನ್ ನಾನಿರೋ ಕಡೆ ನಾನು ಮೊದಲು ಹೇಳಿದ್ದೀನಿ, ನಾನು ಕರ್ನಾಟಕ ಬಿಟ್ಟು ಹೊರಗಡೆ ಇರೋದ್ರಿಂದ ಸೊ ನಾನಿರೋ ಜಾಗದಲ್ಲಿ ಇದು ಹೋಲ್ಸೇಲ್ ಮಾರ್ಕೆಟಲ್ಲಿ ನನಗೆ ಸಿಕ್ಕಿರೋವಂಥದ್ದು. ನೀವು ಆನ್ಲೈನ್ ಅಂತ ಹೋದಾಗ ಅಂದರೆ ಅಮೆಝೋನು, ಫ್ಲಿಪ್ಕಾರ್ಟು ಅಥವಾ ಮೀಶೋದಲ್ಲೆಲ್ಲ ಹೋದರೆ ಸೊ ಅಲ್ಲಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಓಕೆನಾ? ಸೊ ಕಾಸ್ಟ್ಲಿ ಇರುತ್ತೆ. ಮೇ ಬಿ ಅದು 8,000 ಇತ್ತು, 10,000 ಇತ್ತು, ಆ ರೀತಿ ಎಲ್ಲ ಇದೆ ಅದರಲ್ಲಿ ಪ್ರೈಸು. ಬಟ್ ಆದರೆ ನನಗೆ ಅಷ್ಟೊಂದು ಹೈ ಒಂದು ಪ್ರೈಸ್ ಕೊಟ್ಟು ತೊಗೋಬೇಕಾಗಿರಲಿಲ್ಲ. ತುಂಬ ಅಫೋರ್ಡೆಬಲ್ ಆಗಿರಬೇಕು ಮತ್ತು ನನಗೆ ಯೂಸ್ ಕೂಡ ಆಗಿರಬೇಕು ಅಂತ. ಸೊ ಹೋಲ್ಸೇಲ್ ಮಾರ್ಕೆಟಲ್ಲಿ ನಾನು ಸರ್ಚ್ ಮಾಡಿದಾಗ ಒಂದು ಶಾಪ್ ನನಗೆ ಸಿಕ್ತು. ಅವ್ರ ಕಡೆಯಿಂದ ಎಲ್ಲ ಕೂಡ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂತ ಹೇಳಿದರು. ಸೊ ಅವ್ರ ಜೊತೆ ಮಾತಾಡಿದಾಗ ಇದು ನನಗೆ ಬಿದ್ದಿರುವಂಥ ಪ್ರೈಸ್ ಹೇಳಬೇಕಂತಂದರೆ 2,000 ರೂಪಾಯಿ ಬಿದ್ದಿರುವಂಥದ್ದು. ಆ್ಯಂಡ್ ಪಿನ್ಸ್ ಎಲ್ಲ ತೊಗೊಂಡ್ರೆ ಒಂದು 50-60 ರೂಪಾಯಿ ಮೇಲೆ ಎಕ್ಸ್ಟ್ರಾ ಬಿದ್ದಿರುವಂಥದ್ದು. 2,000 ನಾವೆಲ್ಲೆಲ್ಲೋ ಹಾಳು ಮಾಡ್ತೀವಿ, ಬಟ್ ಆದರೆ ನಮ್ಮ ಬಿಸ್ನೆಸ್ಗೆ ಇದು ಹೆಲ್ಪ್ ಆಗುತ್ತೆ ಅಂದರೆ ಸೊ ಸ್ಟಿಚಿಂಗ್ ವರ್ಕ್ ಆಯಿತು, ಹೊಲಿಗೆ ಕೆಲಸ ಹೇಳ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಯಾಕೆ ತೊಗೋಬಾರ್ದು ಅಂತ ನಾನು ಇದನ್ನು ತೊಗೊಂಡಿದ್ದೀನಿ. ಮೇ ಬಿ ಇದು ಮುಂದೆ ರೇಟ್ ಜಂಪ್ ಆಗ್ಬೋದು, ಹೀಗಾಗಿ ನಾನು ಮೊದಲೇ ಅದನ್ನು ತೊಗೊಂಡು ಬಂದುಬಿಟ್ಟೆ. ಸೊ ನನಗೆ ಕೂಡ ಇಷ್ಟ ಆಗಿತ್ತು. ಮತ್ತು ಇದರಲ್ಲಿ ಸೈಜ್ ಇರುತ್ತೆ. ಇದ್ರ ಬಗ್ಗೆ ಹೇಳಬೇಕು ಅಂದರೆ ಇದು ಫ್ಯಾಬ್ರಿಕಲ್ಲಿ ಇರುತ್ತೆ, 2 ಕಲರಲ್ಲಿ ಇರುತ್ತೆ. ಒಂದು ಬ್ಲ್ಯಾಕ್ ಇರುತ್ತೆ, ಒಂದು ವೈಟ್ ಇರುತ್ತೆ, ಓಕೆ? ಸೊ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನು ತೊಗೊಳ್ಳಿ. ಬಟ್ ನಾನು ಹೇಳೋದಂತಂದರೆ ಇದು ಹೊಲಿಗೆಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಇದರಲ್ಲಿ ಯಾಕೆ ಹೆಲ್ಪ್ ಆಗುತ್ತೆ ಅಂತಂದರೆ ನಾನಿಲ್ಲಿ ಇದನ್ನು ಬ್ಲ್ಯಾಕ್ ಕಲರ್ ತೊಗೊಂಡಿದ್ದೀನಿ, ಯಾಕಂದರೆ ಡಸ್ಟ್ ಎಲ್ಲ ಕೂಡುತ್ತೆ ಸಮ್ಟೈಮ್ಸು ಎಲ್ಲ ಇದನ್ನು ಆಗುತ್ತೆ ಅಂತ ಹೇಳಿ ನಾನು ಬ್ಲ್ಯಾಕಲ್ಲಿ ತೊಗೊಂಡಿದ್ದೀನಿ. ನಿಮ್ಗೆ ಬೇಕಂದರೆ ವೈಟ್ ತೊಗೋಬೋದು. ಆ್ಯಂಡ್ ಇದರಲ್ಲಿ ಸುಮಾರು ಥರದ ಸೈಜ್ಗಳಿರುತ್ತೆ, ಓಕೆ? ಸೊ XL ಇರುತ್ತೆ, ಲಾರ್ಜ್ ಇರುತ್ತೆ, ಸ್ಮಾಲ್ ಇರುತ್ತೆ. ಸ್ಮಾಲ್ ಮೇ ಬಿ ಸ್ವಲ್ಪ ಕಡಿಮೆನೇ ಅಂತ ಅನ್ಕೋತೀನಿ. ಲಾರ್ಜ್ ಮತ್ತು XL ಮತ್ತು XXL ಆ ರೀತಿ ಇರುತ್ತೆ, ಓಕೆ? ಸೊ ನಮ್ಮ ಸೈಜಲ್ಲಿರೋದನ್ನೇ ನಾನು ತೊಗೊಂಡಿರೋಂಥ ಮ್ಯಾನಿಕ್ವಿನು. ಯಾಕಂದರೆ ಬಟ್ಟೆಗಳನ್ನ ಸ್ಟಿಚ್ ಮಾಡ್ತೀನಿ ನಾನು ನಿಮ್ಮ ಮೇಲಿಂದ, ಆ ಬಟ್ಟೆಗಳು ನನ್ನ ಸೈಜಲ್ಲೇ ಇರುತ್ತೆ. ನಾನೇ ಅದನ್ನು ಹಾಕ್ಕೊಂಡು ನಿಮಗೆ ತೋರಿಸ್ತಾ ಇರ್ತೀನಿ. ಸೊ ಆ ರೀತಿ ಇರುತ್ತೆ. ಸೊ ಹೀಗಾಗಿ ನೀವು ಯಾರಿಗಾದ್ರೂ ಬಟ್ಟೆನ ನೀವು ಸ್ಟಿಚ್ ಮಾಡಬೇಕಂದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಐಡಿಯಾ ತಗೊಳ್ಳೋದಕ್ಕೂ ಕೂಡ ನೀವು ಈ ರೀತಿ ಮ್ಯಾನಿಕ್ವಿನ್ ಯೂಸ್ ಮಾಡಿದರೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಮ್ಯಾಕ್ಸಿಮಮ್ ನೀವು ಫ್ಯಾಷನ್ ಡಿಸೈನರ್ ಹತ್ರ ಕೂಡ ನೋಡಿರ್ಬೋದು, ಈ ರೀತಿ ಮ್ಯಾನಿಕ್ವಿನ್ ಯೂಸ್ ಮಾಡಿನೇ ಅವ್ರು ಏನು ಮಾಡ್ತಾರೆ, ಇದಕ್ಕೆ ತಕ್ಕಂತೆ ಬಟ್ಟೆನ ಸ್ಟಿಚ್ ಮಾಡ್ತಾರೆ. ಸೊ ಅಂದರೆ ಬಟ್ಟೆ ಸ್ಟಿಚ್ ಮಾಡೋದು ತುಂಬಾ ಈಸಿ ಇದೆ. ನಾನು ಬರುವಂಥ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಇದ್ರ ಬಗ್ಗೆ ಸುಮಾರು ವೀಡಿಯೋಸ್ಗಳನ್ನ ನಾನು ಸ್ಟೆಪ್ಸ್ಗಳನ್ನ ಹಾಕ್ತೀನಿ ನಿಮಗೆ, ಯಾವ ರೀತಿ ಸ್ಟಿಚ್ಗಳನ್ನ ಮಾಡ್ತಾರೆ ಆ್ಯಕ್ಚುಲಿ ಬೇಸಿಕ್ಕಿಂದ ಅಂತ. ಸೊ ಅದ್ರ ಬಗ್ಗೆ ಕೂಡ ನಾನು ನಿಮಗೆ ವೀಡಿಯೋಸ್ಗಳನ್ನ ತರ್ತೀನಿ, ಓಕೆ? ಸೊ ನಿಮಗೆ ಇದು ಇಂಟ್ರೆಸ್ಟ್ ಇದೆ ಅಂದರೆ ಪ್ಲೀಸ್ ಕಾಮೆಂಟ್ ಮಾಡಿ, ಒಂದೇದು, ಓಕೆ? ಸೊ ಇದು ನನಗೆ ಇನ್ಸ್ಟಾಲೇಷನ್ ಎಲ್ಲ ನಾನು ನಿಮಗೆ ಇದರಲ್ಲಿ ತೋರಿಸಿದ್ದೀನಿ ಶಾರ್ಟ್ ವೀಡಿಯೋದಲ್ಲಿ. ಸೊ ನೋಡಿಲ್ಲ ಅಂತಂದರೆ ಶಾರ್ಟ್ ವೀಡಿಯೋನ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಆದರೂ ಕೂಡ ನಾನು ಇಲ್ಲಿ ಸೈಡಲ್ಲಿ ನಿಮಗೆ ಸ್ವಲ್ಪ ಹಾಗೇ ಕ್ಲಿಪ್ ತೋರಿಸ್ತೀನಿ. ಇದು ಇವಾಗ ಸ್ವಲ್ಪ ನಾವು ಹೇಗೆ ಅಂದರೆ ನಮ್ಮ ಎತ್ತರಕ್ಕೆ, ನಾವು ಎಷ್ಟು ಎತ್ತರ ಇದ್ದೀವಿ ಅಷ್ಟು ಎತ್ತರಕ್ಕೆ ಅಥವಾ ಕೆಳಗಡೆ ಮಾಡ್ಕೋ ಸೈಜು ಅಪ್ ಆ್ಯಂಡ್ ಡೌನ್ ಮಾಡ್ಕೋಬೋದು. ಮತ್ತು ಇದು ಹೇಗಿರುತ್ತೆ ಅಂದರೆ 2 ಪೀಸಲ್ಲಿ ಬರುತ್ತೆ. ಎಲ್ಲಿ ಬೇಕಾದರೂ ಕೂಡ ನೀವು ಟ್ರಾವೆಲ್ ಮಾಡಿದ್ರು, ಶಿಫ್ಟಿಂಗ್ ಮಾಡೋದಿದ್ರೆ ಅಥವಾ ನಿಮ್ಮದು ಬಾಡಿಗೆ ಮನೆ ಇದ್ದರೆ ಸೊ ಏನು ತೊಂದರೆ ಇಲ್ಲ, ಈಸಿಯಾಗಿ ನೀವು ಇದನ್ನು ಬೇರೆ ಮನೆಗೆ ತೊಗೊಂಡು ಹೋಗ್ಬೋದು. ಸೊ ಹೀಗಾಗಿ ನಾನು ತೊಗೊಂಡಿರೋಂಥದ್ದು, ನಮ್ಮದು ಕೂಡ ಅದೇ ರೀತಿಯೇ ಇರುವಂಥದ್ದು. ಸೊ ಹೀಗಾಗಿ ನಾನು ಅದನ್ನು ಏನು ಮಾಡಿದ್ದೀನಿ ಅಂದರೆ 2 ಪಾರ್ಟಲ್ಲಿ ಡಿವೈಡ್ ಮಾಡಿ ನಾವು ಸ್ವಿಚ್ ಮಾಡ್ಬೋದು, ಏನು ತೊಂದರೆ ಇಲ್ಲ, ಓಕೆ? ಆ್ಯಂಡ್ ತುಂಬ ಜಾಗ ತೊಗೊಳ್ಳೋದಿಲ್ಲ, ಜಸ್ಟ್ ಒಂದು ಕಾರ್ನರ್ ತೊಗೊಳುತ್ತೆ ಮನೆಯಲ್ಲಿ. ಸೊ ಕಾರ್ನರಲ್ಲಿಟ್ಟು ನಿಮ್ಗೆ ಬೇಕಂದಾಗ ನಿಮ್ಮ ಬಟ್ಟೆನ ಸ್ಟಿಚ್ ಮಾಡ್ಕೋಬೋದು, ಓಕೆ? ಸೊ ಇದರಲ್ಲಿ ಸ್ಟಿಚ್ ಮಾಡ್ಕೊಳ್ಳೋದು ಹೇಗೆ ಅಂತ ಬೇಕು ವೀಡಿಯೋಸ್ ಅಂದರೆ ಪ್ಲೀಸ್ ಕಾಮೆಂಟ್ ಮಾಡಿ, ಅಂದರೆ ಮಾತ್ರ ನಾನು ಇದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋಸ್ಗಳನ್ನ ಹಾಕ್ತೀನಿ. ಸುಮಾರು ಥರದ ಒಂದು ಬಟ್ಟೆಗಳನ್ನ ನಾವು ಸ್ಟಿಚ್ ಮಾಡ್ಬೋದು, ಯಾವ ರೀತಿ ಮಾಡ್ಬೋದು ಅಂತ. ಸೊ ಅದನ್ನು ಕೂಡ ನಾವು ನೋಡ್ಬೋದು ಅಲ್ಲಿ, ಓಕೆ? ಆ್ಯಂಡ್ ಇನ್ನೊಂದು ನನಗೆ ಕಾಮೆಂಟ್ ಬರ್ತಾಯಿತ್ತು, ಸುಮಾರು ಜನರು ಕಾಮೆಂಟ್ ಮಾಡ್ತಾಯಿತ್ತು. ಸೊ ಆನ್ಲೈನ್ ಸೇಲ್ ಮಾಡೋದು ಹೇಗೆ ಅಂತ ಹೇಳಿ ನಾನು ಮೊದಲು ಹೇಳಿದ್ದೀನಿ, ಆನ್ಲೈನ್ ಸೇಲ್ ಮಾಡೋದಕ್ಕೆ ನಾವು ಆಫ್ಲೈನು ಆನ್ಲೈನ್ ಎರಡು ಕೂಡ ಯೂಸ್ ಮಾಡ್ಬೋದು. ನಾನು ಇಲ್ಲೊಂದು ನಿಮಗೆ ಪ್ರೈಸ್ ಲಿಸ್ಟ್ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ನೀವು ನಾನು ಇತ್ತೀಚೆಗೆ ಸ್ಟಾರ್ಟ್ ಮಾಡಿದ್ದೀನಿ ಇದನ್ನು ಆಫ್ಲೈನ್ಗೋಸ್ಕರ, ಓಕೆ? ನೀವು ನೋಡೋಕೆ ಇದು ಆನ್ಲೈನ್ ಅಂತ ಕಾಣಿಸ್ತಾ ಇದೆ, ಬಟ್ ಇದು ಆನ್ಲೈನ್ ಅಲ್ಲ, ಆಫ್ಲೈನ್ ಆ್ಯಕ್ಚುಲಿ. ಸೊ ಇದು ನಂದು ಒಂದು ಎಲ್ಲ ಪ್ರಾಡಕ್ಟ್ಗಳನ್ನ ಹಾಕಿದ್ದೀನಿ, ಅದರಲ್ಲಿ ಪ್ರೈಸ್ ಎಲ್ಲ ಹಾಕಿದ್ದೀನಿ, ಆಫರ್ ಪ್ರೈಸ್ ಕೂಡ ಹಾಕಿದ್ದೀನಿ, ಡಿಸ್ಕ್ರಿಪ್ಷನ್ ಕೂಡ ಹಾಕಿದ್ದೀನಿ. ಸೊ ಈ ರೀತಿ ಮಾಡಿಬಿಟ್ಟು ನಾನು ಆನ್ಲೈನ್ ಅಲ್ಲ ಆಫ್ಲೈನ್ ಆರ್ಡರ್ಗಳನ್ನ ತೊಗೋತಾ ಇರ್ತೀನಿ. ಸೊ ಸುಮಾರು ಜನರಿಗೆ ಇದು ಡೌಟ್ ಇತ್ತು, ಸೊ ಹೇಗೆ ನಿಮ್ಗೆ ಆರ್ಡರ್ ಸಿಗುತ್ತೆ ಅಂತ ಸುಮಾರು ಜನ ಕೇಳ್ತಾ ಇದ್ರಿ. ಸೊ ಇದೇ ರೀತಿಯೇ ನನಗೆ ಆರ್ಡರ್ ಸಿಗುತ್ತೆ. ಇದು ಏನು ಅಂತ ಇದ್ರ ಬಗ್ಗೆ ಡೀಟೇಲ್ ಬೇಕು ಅಂದರೆ ಪ್ಲೀಸ್ ಕಾಮೆಂಟ್ ಮಾಡಿ, ಓಕೆ? ಸೊ ನೆಕ್ಸ್ಟ್ ಅದು ವೀಡಿಯೋಸ್ಗಳನ್ನ ನಾನು ತೊಗೊಂಬರ್ತೀನಿ, ಓಕೆನಾ? ಸೊ 2ನೇ ಪಾಯಿಂಟ್ ಆಯಿತು, ಓಕೆ? 2ರಲ್ಲಿ ಯಾವ್ದು ಬೇಕೋ ವೀಡಿಯೋಸು ಸೊ ಹೇಳಿ. ಆ್ಯಂಡ್ ಇನ್ನೊಂದು ಸಟಿನ್ ಬಟ್ಟೆ ರೇಟ್ ಎಷ್ಟಿದೆ ಮಾರ್ಕೆಟಲ್ಲಿ ಅಂತ ಕೇಳ್ತಾ ಇದ್ರಿ. ಹೋಲ್ಸೇಲ್ ತೊಗೊಂಡ್ರೆ 40 ರೂಪಾಯಿ ಬೀಳುತ್ತೆ ನಿಮಗೆ. ಹೋಲ್ಸೇಲ್ ಅಂದರೆ ಲಾಟ್ ಅಂತ ಹೇಳ್ತೀವಿ, ಎಷ್ಟು ಮೀಟ್ರ್ ಇರುತ್ತೆ ಅದು ಲಾಟ್ ಅಂದರೆ 50 ಮೀಟ್ರ್ ಹಿಂಗಿರುತ್ತೆ. ಸೊ ಅದನ್ನು ತೊಗೊಂಡ್ರೆ 40 ರೂಪಾಯಿಗೆ ಮೀಟರ್ ಬರುತ್ತೆ ಸ್ಯಾಟಿನ್ ಬಟ್ಟೆ. ಸ್ಯಾಟಿನ್ ಬಟ್ಟೆಯಲ್ಲೂ ಸುಮಾರು ಥರದ ಸ್ಯಾಟಿನ್ ಬಟ್ಟೆಗಳಿರುತ್ತೆ.
ತುಂಬಾ ಹಾರ್ಡ್ ಇರುತ್ತೆ, ಕೆಲವೊಂದು ಸಾಫ್ಟ್ ಇರುತ್ತೆ, ತುಂಬಾ ಒಂದು ಸ್ವಲ್ಪ ಮಿಕ್ಸ್ ಇರುತ್ತೆ, ಹಾರ್ಡು ಇರಲ್ಲ, ಸ್ಮೂತ್ ಇರಲ್ಲ, ಆ ರೀತಿ ಎಲ್ಲ ಬಟ್ಟೆ ಇರುತ್ತೆ. ಸೊ ನೋಡ್ಕೊಂಡು ತೊಗೋಬೇಕಾಗುತ್ತೆ ಮೇನು. ಓಕೆ, ಸಾಟಿನ್ ಬಟ್ಟೆ. ಯಾಕಂದರೆ ಶಾಪ್ನಲ್ಲಿ ಏನು ಮಾಡ್ತಾರೆ ಅಂದರೆ, ನೀವು ಯಾವಾಗ ಹೋಗ್ತೀರಾ ಶಾಪಿಗೆ ತೊಗೊಳಗೆ ಸ್ಯಾಟಿನ್ ಬಟ್ಟೆ ಕೊಡಿ ಅಂದರೆ ಅವರಲ್ಲಿರೋದನ್ನೇ ಅವ್ರು ನಿಮಗೆ ತೋರಿಸ್ತಾರೆ. ಬಟ್ ನಿಮಗೆ ಯಾವ ಫ್ಯಾಬ್ರಿಕ್ ಬೇಕು, ಯಾವ ಪ್ರಾಡಕ್ಟ್ ಮಾಡ್ತಾ ಇದ್ದೀರಿ, ಸೊ ಅದನ್ನು ಸ್ವಲ್ಪ ಲಕ್ಷ್ಯ ವಹಿಸಿ. ಆ್ಯಂಡ್ ಒಂದು ಸಾರಿ ಒಂದು ಅರ್ಧ ಮೀಟ್ರು 1 ಮೀಟ್ರ್ ತೊಗೊಂಬಂದು ಮಾಡಿ, ಅದು ಚೆನ್ನಾಗಿ ಬಂದರೆ ನೆಕ್ಸ್ಟ್ ನೀವು ಜಾಸ್ತಿ ಬಟ್ಟೆನ ತೊಗೋಬೋದು. ನನಗೆ ಜಾಸ್ತಿ ಆಫ್ಲೈನೇ ನನಗೆ ಆರ್ಡರ್ಸ್ಗಳು ಬರೋದು, ಅವುಗಳೇ ನಾನು ಕಂಪ್ಲೀಟ್ ಮಾಡ್ತಾ ಇರ್ತೀನಿ. ಇವಾಗ ಕೂಡ ಒಂದು 2 ಲೇಟೆಸ್ಟ್ ಆರ್ಡರ್ಗಳು ಬಂದಿದೆ. ನನಗೆ ಸ್ಯಾಂಪಲ್ಸ್ ಮಾಡಿ ನಾನು ಇಟ್ಟಿರ್ತೀನಿ. ಆ ಸ್ಯಾಂಪಲ್ಸ್ ಮೇಲೆ ಯಾವಾಗ ನನಗೆ ಆರ್ಡರ್ ಬರುತ್ತೆ ಅದ್ರ ವೀಡಿಯೋಸ್ಗಳು ನಾನು ಇಲ್ಲಿ ಹಾಕಿರ್ತೀನಿ. ಆ್ಯಂಡ್ ಮೇನ್ ಮತ್ತೊಂದು ಕ್ವಶನ್ ಕೇಳಿರುವಂಥದ್ದು, ಎಷ್ಟು ನಾವು ಹಣವನ್ನು ಹಾಕಿ ಎಷ್ಟು ದುಡ್ಡಿಗೆ ನಾವು ಅದನ್ನು ಸೇಲ್ ಮಾಡಬೇಕಂತ ಕೇಳಿದರೆ, ಸೊ ನಾನೇನು ಹೇಳೋದಂತಂದರೆ ನೋಡಿ, 40 ರೂಪಾಯಿ 50 ರೂಪಾಯಿಗೆ 1 ಮೀಟ್ರ್ ಸಿಗುತ್ತೆ ನಿಮಗೆ ಸ್ಯಾಟಿನ್ ಬಟ್ಟೆ. ಅದನ್ನು ನಾವು ಹಬ್ಬ ಅಂತಂದರೆ ಎಷ್ಟು ಪೀಸ್ ಮಾಡ್ಬೋದು ಅಂದರೆ ಒಂದು 10-12 ಮ್ಯಾಕ್ಸಿಮಮ್ ದೊಡ್ಡ ಸೈಜ್ ಹೇಳ್ತಾ ಇದ್ದೀನಿ. ಚಿಕ್ಕ ಸೈಜ್ ಆದರೆ 17ರಿಂದ 18 ಸೈಜ್ ಮಾಡ್ಬೋದು ನಾವು, ಅಷ್ಟು ಆಗುತ್ತೆ. ಸೊ ಒಂದೊಂದು ಪೀಸಿಗೆ ನೀವು 30 ರೂಪಾಯಿಗಂತೂ ಕೂಡ ಮಾರಿದ್ರು ಕೂಡ ಒಳ್ಳೆಯದು, ನಿಮಗೆ ಒಂದು ಇದನ್ನಾಗುತ್ತೆ, ಆದಾಯ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನಿಮಗೆ ತುಂಬ ಒಂದು 100 ರೂಪಾಯಿ ಕೂಡ ನೀವು ಹಾಕಿದ್ರು ಕೂಡ 100 ರೂಪಾಯಿದಲ್ಲೂ ಕೂಡ ನೀವು 2 ಮೀಟ್ರ್ ಬಟ್ಟೆ ಬರುತ್ತೆ. ಸೊ 2 ಮೀಟ್ರ್ ಬಟ್ಟೆ ತೊಗೊಂಡು ನೀವು ಈಸಿಯಾಗಿ ಮಾಡ್ಬೋದು. ಮತ್ತು ನೀವು ಇರೋ ಕಡೆ ಎಷ್ಟು ರೂಪಾಯಿಗೆ ಸ್ಯಾಟಿನ್ ಬಟ್ಟೆ ಸಿಗುತ್ತೆ ಅಂತ ಪ್ಲೀಸ್ ಕಾಮೆಂಟ್ ಮಾಡಿ. ಓಕೆ, ಸೊ ಇನ್ ಕೇಸ್ ನಿಮಗೆ ಕಾಸ್ಟ್ಲಿ ಸಿಗ್ತಾ ಇದೆ ಅಂದರೆ ಪ್ಲೀಸ್ ಅದನ್ನು ಕೂಡ ಕಾಮೆಂಟ್ ಮಾಡಿ, ನಮ್ಮೂರಲ್ಲಿ ಇಷ್ಟು ಪ್ರೈಸ್ಗೆ ಇದು ಸಿಗ್ತಾ ಇದೆ ಅಂತ. ಸೊ ನೀವು ಇಂಟ್ರೆಸ್ಟ್ ಇದ್ದೀರಿ ನಾವು ಈ ಬಿಸ್ನೆಸ್ ಮಾಡ್ತೀವಿ ಅಂತಂದರೆ ನಾನು ನಿಮಗೆ 40 ರೂಪಾಯಿಂದ 50 ರೂಪಾಯಿ ಮಧ್ಯದಲ್ಲೇ ನಾನು ನಿಮಗೆ ಪ್ರತಿ ಮೀಟ್ರ್ ಬಟ್ಟೆ ಸಿಗುವಾಗೆ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಅವಕಾಶ ಮಾಡಿಕೊಡ್ತೀನಿ. ಸೊ ಆ ರೀತಿ ಬೇಕು ಅಂತಂದ್ರೂ ಕೂಡ ನಾನು ಅದಕ್ಕೂ ಕೂಡ ನಿಮಗೆ ಸಪೋರ್ಟ್ ಮಾಡ್ತೀನಿ. ಓಕೆನಾ? ಸೊ ಇದರಿಂದ ಸುಮಾರು ಹೆಣ್ಮಕ್ಳು ಮನೆಯಲ್ಲೇ ಕೆಲಸ ಮಾಡಲಿ ಅಂತ ಅಷ್ಟೇ. ಸೊ ನಿಮಗೆ ಅದು ಇಂಟ್ರೆಸ್ಟ್ ಇದೆ ಅಂತಂದರೆ ಅದನ್ನು ಕೂಡ ನನಗೆ ಮೆನ್ಷನ್ ಮಾಡಿ. ನಿಮ್ಮ ಊರಲ್ಲಿರುವಂಥ ಊರಿನ ಹೆಸರು ಪ್ಲಸ್ ನಿಮ್ಮ ಊರಲ್ಲಿ ಎಷ್ಟು ಒಂದು ಮೀಟ್ರಿಗೆ ಒಂದು ಎಷ್ಟು ತೊಗೋತಾರೆ ಅದನ್ನು ಹಾಕಿಬಿಟ್ಟು ನಂತರ ನಿಮಗೆ ಎಷ್ಟು ನಮಗೆ ಇಂಟ್ರೆಸ್ಟ್ ಇದೆ, ನಮಗೂ ಕೂಡ ಬಟ್ಟೆ ಬೇಕು ಅಂತ ಪ್ಲೀಸ್ ಕಾಮೆಂಟ್ ಮಾಡಿ. ಓಕೆ, ಸೊ ನಾನು ನಿಮಗೆ ಸ್ಯಾಟಿನ್ ಬಟ್ಟೆನ ಪ್ರೊವೈಡ್ ಮಾಡ್ತೀನಿ. ಸೊ ಆ ರೀತಿ ಕೂಡ ಮಾಡ್ಬೋದಲ್ವಾ? ಸೊ ನೀವು ಮನೆಯಿಂದ ಸ್ಟಾರ್ಟ್ ಮಾಡಿ ಅಷ್ಟೇ. ಇದು ತುಂಬ ನೀವು ಬೇಡಿಕೆ ಇರುವಂಥ ಟ್ರೆಂಡಿಂಗಲ್ಲಿ ಇರುವಂಥ ಒಂದು ಪ್ರಾಡಕ್ಟ್ಸ್ಗಳೇ ನಾನು ಹೇಳಿರ್ತೀನಿ. ಇವಾಗ ಸುಮಾರು ನೀವು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹೋದರೆ ಸುಮಾರು ಜನ ಹೆಣ್ಮಕ್ಳು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ನೀವು ಕೂಡ ಸ್ಟಾರ್ಟ್ ಮಾಡ್ಬೋದು. ಓಕೆ, ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಸುಮಾರು ಥರದ ಮಾಹಿತಿಗಳನ್ನು ಕೊಟ್ಟಿದ್ದೀನಿ. ಆ್ಯಂಡ್ ಆದಷ್ಟು ಬೇಗನೆ ವೀಡಿಯೋ ಮುಗಿಸಿದ್ದೀನಿ ಕೂಡ. ಮೆನಿಕ್ವಿನ್ ನೀವು ನೋಡಿದಿರಿ, ಮೆನಿಕ್ವಿನ್ ನಾನು ತೊಗೊಂಡಿರೋಂಥದ್ದು. ಇದ್ರ ಬಗ್ಗೆ ಏನಾದರೂ ನಿಮ್ಗೆ ಡೌಟ್ ಇದ್ದರೆ ಕೇಳ್ಬೋದು. ಕೆಲವ್ರು ಹೇಳ್ತಾ ಇದ್ರು ಇದು ತೊಗೊಂಡ್ಮೇಲೆ ಬಟ್ಟೆ ಲೂಸ್ ಆಗುತ್ತೆ ಅಂತ ಹೇಳಿದರು, ಅಂದರೆ ಯೂಸ್ ಮಾಡಿ 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 ಬಟ್ಟೆ ಲೂಸ್ ಆಗುತ್ತೆ ಅಂತ ಹೇಳಿದರು. ಆ ರೀತಿ ಏನೂ ಆಗೋದಿಲ್ಲ. ಸೊ ಇದು ತುಂಬಾ ವರ್ಷ ಬರುತ್ತೆ ಒಂದು ಸಾರಿ ತೊಗೊಂಡ್ರೆ. ಓಕೆನಾ? ಸೊ ಇದರಲ್ಲಿ ನೆಕ್ಸ್ಟ್ ನಿಮಗೆ ವೀಡಿಯೋಸ್ಗಳನ್ನ ಯಾವ ರೀತಿ ನಾವು ಸ್ಟಿಚ್ ಮಾಡೋದು ಅಂತ ನಿಮಗೆ ಬೇಕು ಅಂದರೆ ಪ್ಲೀಸ್ ಕಾಮೆಂಟ್ ಮಾಡಿ. ಓಕೆ, ಕೊಟ್ಟಿರೋಂಥ ಇನ್ಫಾರ್ಮೇಷನ್ ಪ್ಲೀಸ್ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತು ಹೊಸ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.